ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮಹತ್ವಾಕಾಂಕ್ಷೆಯ ಜಿಲ್ಲೆ ಯೋಜನೆಯಡಿಯಲ್ಲಿ 1 ತಾಲೂಕಿಗೆ 3 ಗ್ರಂಥಾಲಯಗಳು ಮಂಜೂರು. ದಡೆಸೂಗೂರು ಗ್ರಾಮದಲ್ಲಿ ಕುಡುಕರ ತಾಣವಾದ ಪಶು ಆಸ್ಪತ್ರೆ. ಲೋಕಸೇವಾ ಆಯೋಗ ಪರೀಕ್ಷೆ ಅಂಗನವಾಡಿ ಮೇಲ್ವಿಚಾರಕರ ನೇಮಕ ಪ್ರಕಟ. ಎಸ್ಎನ್ ಕ್ಯಾಂಪ್ ಸರ್ಕಾರಿ ಶಾಲೆಯಲ್ಲಿ ಹಳ್ಳಿ ಸೊಬಗು. ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು. ಬಿಇಒ ಸೋಮಶೇಖರ ಗೌಡ. ವಾರ್ತೆಗಳ ವಿವರ. ಎಲ್ಲರನ್ನು ಆಕರ್ಷಿಸುತ್ತಿರುವ ಸರ್ಕಾರಿ ಶಾಲಾ ಗ್ರಂಥಾಲಯವು ನಗರದ PWD ಕ್ಯಾಂಪಿನಲ್ಲಿರುವ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿದೆ. ವಿದ್ಯಾರ್ಥಿಗಳನ್ನಷ್ಟೇ ಅಲ್ಲದೆ ಶಿಕ್ಷಕರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರನ್ನು ಆಕರ್ಷಿಸುತ್ತಿದೆ. ಈ ಗ್ರಂಥಾಲಯವು ವಿಶೇಷ ವಿಭಿನ್ನವಾಗಿದೆ. ಪಠ್ಯ ಪುಸ್ತಕವಲ್ಲದೆ ಈ ನಾಡಿನ ಅನೇಕ ಸಾಹಿತ್ಯ ದಿಗ್ಗಜರು ಕತೆ, ಕಾದಂಬರಿಯ ಪುಸ್ತಕಗಳನ್ನು ಹೊಂದಿದ ಗ್ರಂಥಾಲಯವು ಯುವ ಪೀಳಿಗೆಗೆ ಆಕರ್ಷಣೀಯವಾಗಿದೆ. ಮಹತ್ವಾಕಾಂಕ್ಷೆಯ ಜಿಲ್ಲೆ ಯೋಜನೆಯಡಿ 10 ಕೋಟಿ ಅನುದಾನ ರಾಯಚೂರು ಜಿಲ್ಲೆಗೆ ಮಂಜೂರಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ಎಲ್ ನಾಯಕ್ ಅವರ ವಿಶೇಷ ಕಾಳಜಿಯಿಂದ 1 ತಾಲೂಕಿಗೆ 3 ಗ್ರಂಥಾಲಯಗಳು ಮಂಜೂರಾಗಿವೆ. ಸಿಂಧನೂರು ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆ, ತಾಲೂಕಿನ ಬಳಗನೂರು ಹಾಗೂ ತುರ್ವಿಹಾಳ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಗ್ರಂಥಾಲಯಗಳನ್ನು ನಿರ್ಮಿಸಿ ಪುಸ್ತಕಗಳನ್ನು ಒದಗಿಸಲಾಗಿದೆ. ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊಠಡಿಯ ಲಭ್ಯತೆ ಇಲ್ಲದ ಕಾರಣ ಪಕ್ಕದಲ್ಲಿರುವ TBP ಕ್ಯಾಂಪಿನ ಶಾಸಕರ ಮಾದರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವೊಂದರಲ್ಲಿ 7 ಲಕ್ಷ ಖರ್ಚು ಮಾಡಿ ಅತ್ಯುತ್ತಮವಾದ ಶಾಲಾ ಗ್ರಂಥಾಲಯ ಮಾಡಲಾಗಿದೆ. ಕೊಠಡಿಯೊಳಗಿನ ಗೋಡೆಗಳಿಗೆ ಕಲಾವಿದರಿಂದ ವಿವಿಧ ಕಲಾಕೃತಿಗಳನ್ನು ರಚಿಸಲಾಗಿದೆ. ವಿದ್ಯುತ್ ದೀಪ ಹಾಗೂ ವಿದ್ಯಾರ್ಥಿಗಳು ಓದಲು ರ್ಯಾಕ್ಗಳ ವ್ಯವಸ್ಥೆ ಮಾಡಲಾಗಿದೆ. ನೋಡಲ್ ಅಧಿಕಾರಿ ನೇಮಕಗೊಳಿಸಿ ಗ್ರಂಥಾಲಯ ಕ್ಲಬ್ ರಚನೆ ವೇಳಾಪಟ್ಟಿಯನ್ನು ಹಾಕಲಾಗಿದೆ. ಬಾಲಕರ ಸರ್ಕಾರಿ ಪ್ರೌಢಶಾಲೆಯ ಗ್ರಂಥಾಲಯವನ್ನು ನಮ್ಮ ಶಾಲೆಯಲ್ಲಿ ತೆರೆದಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಂದಿನ ಹಂತದಲ್ಲಿ ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಆರಂಭಿಸುವುದಾಗಿ ಮೌಖಿಕ ಭರವಸೆ ನೀಡಿದ್ದು, ಅದು ಮಂಜೂರಾದರೆ ಗೊಂದಲ ಸೃಷ್ಟಿಯಾಗಲಿದೆ. ಆದ್ದರಿಂದ ಅವರ ಶಾಲೆಗೆ ಗ್ರಂಥಾಲಯ ಸ್ಥಳಾಂತರಿಸಬೇಕು ಎಂದು TBP ಕ್ಯಾಂಪ್ ಶಾಸಕರ ಮಾದರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಭಾಗ್ಯಶ್ರೀ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರೋಕ್ಕೆ ನಾವು ಸಾಯಂಕಾಲ ಆದರೂ ಸಿದ್ಧವಾಗಿರ್ತೀವಿ. ಒಟ್ಟಿನಲ್ಲಿ ಒಟ್ಟು ನಮ್ಮ ಗ್ರಂಥಾಲಯಕ್ಕೆ ಸ್ವಪ್ನ ಬುಕ್ ಹೌಸಿಂದ ಬೆಂಗಳೂರಿನ ಇನ್ನೊಂದು ಪುಸ್ತಕ ಆಲಯದಿಂದ ಒಟ್ಟು 16 ಪುಸ್ತಕಗಳನ್ನು ಕಳಿಸಿದ್ದಾರೆ. ಎಲ್ಲವೂ 16 ಪುಸ್ತಕಗಳು, 16 ಪುಸ್ತಕಗಳು ಎಲ್ಲವೂ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷವಾದ ಚಿಕ್ಕ ಪುಟ್ಟ ಸಣ್ಣ ಪುಸ್ತಕಗಳದಾವೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಕಥೆ ಪುಸ್ತಕ ಅಂದರೆ ಭಾಳಷ್ಟು ಆಸಕ್ತಿ ಸರ್. ಹಾಗಾಗಿ ಅವನ್ನ ಭಾಳಷ್ಟು ಖುಷಿಯನ್ನು ಹೋಗ್ತಾರೆ. ಈ ತೆರೆದ ಪುಸ್ತಕಾಲಯ ಸರ್ ಯಾವನು ಮುಚ್ಚಿಡೋರು, ಅವರೇ ಬರ್ತಾರೆ. ಹುಡುಗರು ತಮ್ಮ ಬೇಕಾದ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ, ಓದ್ತಾರೆ ಸರ್. ಓದಿ ತಮಗೆ ಅನಿಸಿರ್ತಕ್ಕಂಥ ಅಭಿಪ್ರಾಯವನ್ನು ಬಹುಶಃ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ ಸರ್. ಆಮೇಲೆ ಅವ್ರು ಗೆಳೆಯರಲ್ಲಿ ಹಂಚ್ಕೊಳ್ತಾರೆ. ಭಾಳಷ್ಟು ಖುಷಿಯಿಂದ ಈ ಗ್ರಂಥಾಲಯ ಸದ್ಬಳಕೆಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾರೆ ಸರ್. ಈ ಒಂದು ಯೋಜನೆಯನ್ನು ಜಿಲ್ಲಾಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ನಮ್ಮ ಶಾಲೆಗೆ ಕೊಟ್ಟಿರೋದ್ರಿಂದ ಜಿಲ್ಲಾಧಿಕಾರಿಗಳು ಕೂಡ ವಿಶೇಷವಾಗಿ ಒಂದು ಕೃತಜ್ಞತೆಗಳನ್ನು ನಾವು ಸಂದರ್ಭದಲ್ಲಿ ಧನ್ಯವಾದಗಳು ಸರ್. ನನಗೆ ಕುಂಭಕರ್ಣ ಪುಸ್ತಕವು ಭಾಳ ಇಷ್ಟವಾಯಿತು. ಅದರಲ್ಲಿನ ಕುಂಭಕರ್ಣವನ್ನು ನೋಡಿ ಕುಂಭಕರ್ಣ ನಿದ್ದೆ ಅದು ತುಂಬ ಇಷ್ಟವಾಯಿತು. ಗ್ರಂಥಾಲಯದಲ್ಲಿ ನಾವು ನಮಗೆ ತಿಳಿಯಲಾರದ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಗ್ರಂಥಾಲಯದಿಂದ ನಮಗೆ ಬಹಳ ಅನುಕೂಲವಾಗಿದೆ. ಪಶು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡದೇ ಇರುವುದರಿಂದ ಈಗ ಕಟ್ಟಡ ಕುಡುಕರ ತಾಣವಾಗಿದೆ. ಇದರ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಗಮನ ಹರಿಸದೇ ಇರುವುದು ಕಂಡುಬಂದಿದೆ. ತಾಲೂಕಿನ ದಡೆಸೂಗೂರು ಗ್ರಾಮದ ನದಿಗೆ ಹೋಗುವ ಹೊರವಲಯದಲ್ಲಿ ಪಶುಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಸರ್ಕಾರ ಹಣ ಖರ್ಚು ಮಾಡಿ ಪಶು ಚಿಕಿತ್ಸಾಲಯ ಕಟ್ಟಿಸಿದ್ದು, ಈಗ ಪಶುಗಳಿಗೆ ಯಾವುದೇ ರೀತಿಯ ವೈದ್ಯಕೀಯ ಸೌಲಭ್ಯ ದೊರೆಯದೇ ಇರುವುದು ದುರಂತ. ಜಿಲ್ಲಾ ಪಂಚಾಯತ್ ರಾಯಚೂರು ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆ 2019-20 ಸಾಲಿನಲ್ಲಿ RDIF 24ರ ಯೋಜನೆ ಅಡಿಯಲ್ಲಿ ಪಶು ಚಿಕಿತ್ಸಾಲಯ ಕಟ್ಟಡ ಸಂಪೂರ್ಣ ಮಾಡಿ 4 ವರ್ಷವಾದರೂ ಸಹ ಇನ್ನು ಕಟ್ಟಡ ಕಚೇರಿ ಆರಂಭ ಮಾಡದೇ ಇರುವ ಕಾರಣ ಗೊತ್ತಾಗುತ್ತಿಲ್ಲ. ಈಗ ಕಟ್ಟಡ ಸುತ್ತಮುತ್ತ ಕುಡುಕರು ತಮ್ಮ ತಾಣವನ್ನಾಗಿ ಮಾಡಿಕೊಂಡಿದ್ದಾರೆ. ಕಟ್ಟಡ ಇಲ್ಲದ ಕಾರಣ ಗ್ರಾಮೀಣ ಭಾಗದಲ್ಲಿ ಪಶುಗಳಿಗೆ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆ ಸಿಗುತ್ತಿಲ್ಲ ಎಂಬ ಆರೋಪ ಇದೆ. ಆದರೆ ದಡೆಸೂಗೂರು ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪಶು ಚಿಕಿತ್ಸಾಲಯ ಕಟ್ಟಡ ಸಂಪೂರ್ಣವಾದರೂ ಸಹ ಇನ್ನು ಕಟ್ಟಡ ಉದ್ಘಾಟನಾ ಭಾಗ್ಯ ಒದಗಿ ಬಂದಿಲ್ಲ.
ಸಂಬಂಧಪಟ್ಟ ಪಶು ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೂಡಲೇ ಪಶು ಚಿಕಿತ್ಸಾಲಯ ಕಟ್ಟಡ ಉದ್ಘಾಟನೆ ಮಾಡಿ ಜಾನುವಾರುಗಳಿಗೆ ಸರ್ಕಾರ ನೀಡುವ ವೈದ್ಯಕೀಯ ಸೌಲಭ್ಯ ಒದಗಿಸಬೇಕೆಂದು ಜಾನುವಾರು ಮಾಲೀಕರು ಹಾಗೂ ರೈತರು ಪಶು ಇಲಾಖೆಯ ಅಧಿಕಾರಿಗಳನ್ನು ಒತ್ತಾಯ ಮಾಡಿದ್ದಾರೆ. ಅಂಗನವಾಡಿ ಮೇಲ್ವಿಚಾರಕಿಯರ ನೇಮಕ ಮಾಡಿದ ಆದೇಶ ಪ್ರಕಟಿಸಲಾಗಿದೆ. ತಾಲೂಕಿನಲ್ಲಿ ಸುಮಾರು 7 ಜನ ಮೇಲ್ವಿಚಾರಕಿಯರ ಆಯ್ಕೆಯಾದ ಬಗ್ಗೆ ತಿಳಿದು ಬಂದಿದೆ. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಲಾಗಿದ್ದು, ಅದರಲ್ಲಿ ಸಿಂಧನೂರು ಯೋಜನೆಯಲ್ಲಿ 5 ಜನ ಹಾಗೂ ತುರುವಿಹಾಳ್ ಯೋಜನೆಯಲ್ಲಿ 3 ಜನ ಆಯ್ಕೆಯಾಗಿದ್ದು ಕಂಡುಬಂದಿದೆ. ಸಿಂಧನೂರು ಶಿಶು ಅಭಿವೃದ್ಧಿ ಯೋಜನೆಯ ವ್ಯಾಪ್ತಿಯಲ್ಲಿ ಸುಮಿತ್ರಾ ಅಂಗನವಾಡಿ ಕಾರ್ಯಕರ್ತೆ, RH ನಂಬರ್ 5, ದೀನಸಮುದ್ರ ಗ್ರಾಮದ ಮಂಜುಳಾ ರಜಿಯಾ ಬೇಗಂ 7 ರಾಗಿ ಕ್ಯಾಂಪು, ಮಹಾಲಕ್ಷ್ಮಿ ಗಾಂಧಿನಗರ, ಲಕ್ಷ್ಮಿ ಕ್ಯಾಂಪ್ ತ್ರಿವೇಣಿ, ವಾಣಿ ರತ್ನಾಕರ ಗಾಂಧಿನಗರ, ತುರ್ವಿಹಾಳ್ ವಲಯ ತುರ್ವಿಹಾಳ್ ಪಟ್ಟಣದ ಅಂಗನವಾಡಿ ಕಾರ್ಯಕರ್ತೆ ನಾಗವೇಣಿ ಶಿವಮ್ಮ ಕಲ್ಮಂಗಿ ಇವರನ್ನು ಅಂಗನವಾಡಿ ಮೇಲ್ವಿಚಾರಕಿಯರ ಹುದ್ದೆಯ ನೇಮಕಾತಿ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆ ಮಾಡಿ ದಿನಾಂಕ 18/1/2023ರಂದು ಲೋಕಸೇವಾ ಆಯೋಗದ ಪಟ್ಟಿ ಪ್ರಕಟಿಸಿದೆ. ಇದು 2015-16ನೇ ಸಾಲಿನಲ್ಲಿ ನಡೆಸಿದ ಪರೀಕ್ಷೆಯಾಗಿದೆ. 5 ವರ್ಷ ಸೇವೆ ಸಲ್ಲಿಸಿ ಪದವಿ ಪಾಸಾದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 7 ವರ್ಷ ಸೇವೆ ಸಲ್ಲಿಸಿ SSLC ಪಾಸಾದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ನೇರವಾಗಿ ಪದವಿ ಪಾಸಾದ ಅಭ್ಯರ್ಥಿಗಳು ಲೋಕಸೇವಾ ಆಯೋಗದ ನಡೆಸಿದ ಪರೀಕ್ಷೆ ಬರೆದವರು ಈಗ ಆಯ್ಕೆಯಾಗಿದ್ದಾರೆ. ಶೇಕಡಾ 10 ಹೆಚ್ಚುವರಿ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸಲಾಗಿದೆ. ಈ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆಯಾದ ಮಾತ್ರಕ್ಕೆ ಅಭ್ಯರ್ಥಿಯ ಆಯ್ಕೆಯನ್ನು ದೃಢಪಡಿಸುವುದಿಲ್ಲ. ನೇಮಕಾತಿ ಪ್ರಾಧಿಕಾರದಿಂದ ಹೆಚ್ಚುವರಿ ಆಯ್ಕೆ ಪಟ್ಟಿಗಾಗಿ ಸ್ವೀಕೃತಿಲಾಗುವ ಬೇಡಿಕೆಯ ಪ್ರಸ್ತಾವನೆಗೆ ಅನುಸಾರವಾಗಿ ಭರ್ತಿಯಾದ ಹುದ್ದೆಗಳ ಸೀಮಿತಗೊಳಿಸಿ ನಿಯಮಗಳ ಅನುಸಾರವಾಗಿ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ತಾಲೂಕಿನ SN ಕ್ಯಾಂಪ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಹಳ್ಳಿ ಸೊಬಗು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ವಿದ್ಯಾರ್ಥಿನಿಯರು ಸೀರೆ ತೊಟ್ಟು ಮಿಂಚಿದರೆ ವಿದ್ಯಾರ್ಥಿಗಳು ಪಂಚೆ ಲುಂಗಿ ತಲೆಗೆ ರುಮಾಲು ಧರಿಸಿ ಗ್ರಾಮೀಣ ಸೊಗಡಿನಲ್ಲಿ ಗಮನ ಸೆಳೆದರು. ಹಳ್ಳಿ ಸೊಬಗು ಕಾರ್ಯಕ್ರಮದ ನಿಮಿತ್ತ ಸಂತೆ ಮಾರುಕಟ್ಟೆಯಲ್ಲಿ ಧಾನ್ಯಗಳ ಮಾರಾಟ ಮಾಡುವ ಬಗ್ಗೆ, ಕಟ್ಟಿಗೆ ಕಡಿಯುವುದು, ಬಟ್ಟೆ ಶುಭ್ರಗೊಳಿಸುವ ವಿಧಾನ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿನ ಹಲವು ಕರಕುಶಲ ವೃತ್ತಿಗಳ ಬಗ್ಗೆ ತಿಳಿಸಿಕೊಡುವ ಮೂಲಕ ಮನವರಿಕೆ ಮಾಡಿಕೊಡಲಾಯಿತು. ಬೆಳಗ್ಗೆಯಿಂದಲೇ ವಿದ್ಯಾರ್ಥಿಗಳು ತರಹೇವಾರಿ ಪೋಷಾಕು ತೊಟ್ಟು ಶಾಲಾ ಆವರಣದಲ್ಲಿ ಸಂಭ್ರಮಿಸಿದರು. ಶಾಲಾ ಮುಖ್ಯ ಗುರು ಲಕ್ಷ್ಮಣ್ ಅವರು ವಿದ್ಯಾರ್ಥಿಗಳಿಗೆ ಹಳ್ಳಿ ಸೊಬಗಿನ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. SDMC ಅಧ್ಯಕ್ಷ ಚನ್ನಪ್ಪ, ಅತಿಥಿ ಶಿಕ್ಷಕ ನಿರ್ಪಾದಪ್ಪ ಅಸಂಕಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶಿಬಿರಾರ್ಥಿಗಳು ತರಬೇತಿ ಮುಗಿಸಿದ ನಂತರ ಶಾಲೆಗೆ ತೆರಳಿ ಇಲ್ಲಿ ಪಡೆದ ತರಬೇತಿ ಬಗ್ಗೆ ಉಳಿದ ಮಕ್ಕಳಿಗೆ ತಿಳಿಸಿ ಶಾಲೆಗಳಲ್ಲಿ ದಳಗಳನ್ನು ಪ್ರಾರಂಭಿಸಿ ಮಕ್ಕಳಲ್ಲಿ ಶಿಸ್ತು ಮೂಡಿಸಿ ವೃತ್ತಿ ಹಾಗೂ ಪ್ರವೃತ್ತಿಯಲ್ಲಿ ಸೃಜನಶೀಲ ಗುಣ ಬೆಳೆಸಿಕೊಳ್ಳಬೇಕು ಎಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡ ಹೇಳಿದರು. ನಗರದ ಹೊರವಲಯದಲ್ಲಿರುವ ಶ್ರೀಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ರಾಯಚೂರು ವತಿಯಿಂದ 7 ದಿನಗಳ ಕಾಲ ವಸತಿ ಸಹಿತ ನಡೆದ ಕಬ್ ಮಾಸ್ಟರ್, ಬ್ಲಾಕ್ ಲೀಡರ್, ಸ್ಕೌಟ್ ಕ್ಯಾಪ್ಟನ್ ಹಾಗೂ ಗೈಡ್ ಕ್ಯಾಪ್ಟನ್ಗಳ ಮೂಲಕ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಶಿಬಿರಾರ್ಥಿಗಳಿಗೆ ದೀಕ್ಷಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಶಿಕ್ಷಕರು ವೃತ್ತಿ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಸಮಸ್ಯೆಗಳ ನಡುವೆ ಸಾಧನೆಯನ್ನು ಮಾಡಬೇಕು ಹಾಗೂ ಸಾಧಕರಾಗಲು ಸಾಧ್ಯ. ಮಕ್ಕಳಲ್ಲಿ ಶಿಸ್ತು ಹಾಗೂ ದೇಶ ಪ್ರೇಮವನ್ನು ಬೆಳೆಸಲು ಸ್ಕೌಟ್ ತರಬೇತಿ ಸಹಾಯಕವಾಗುತ್ತದೆ. ವಿದ್ಯಾರ್ಥಿಗಳು ಹಲವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ರಾಜ್ಯಪಾಲ ಪುರಸ್ಕಾರವನ್ನು ಪಡೆದು ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು ಎಂದರು. ಅಧ್ಯಕ್ಷತೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಸಿಂಧನೂರಿನ ಕಾರ್ಯದರ್ಶಿ ಬೀರಪ್ಪ ಸಂಭೋಜಿ ವಹಿಸಿಕೊಂಡಿದ್ದರು. ವೃತ್ತಿ ಜೀವನದ ಬೆಳವಣಿಗೆಗೆ ತರಬೇತಿ ಪೂರಕವಾಗಲಿದೆ ಎಂದು ಆಶಯ ನುಡಿ ವ್ಯಕ್ತಪಡಿಸಿದರು. ಈ ವೇಳೆ ಸರ್ಕಾರದ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಶೇಖರ್ ಗೌಡರಿಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀಕೃಷ್ಣದೇವರಾಯ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರಾದ ಚಂದ್ರಕಲಾ, CRP ಹಾಗೂ BRP ಸಂಘದ ತಾಲೂಕು ಅಧ್ಯಕ್ಷರಾದ ಬಸವರಾಜ್ ಅಂಗಡಿ, ಸ್ಕೌಟ್ ವಿಭಾಗದ ನಾಯಕರಾದ ಶಶಿಕಾಂತ್ ರಾವ್ ದೇಸಾಯಿ, ALT ಸ್ಕೌಟ್ ಕಬ್ ವಿಭಾಗದ ನಾಯಕರಾದ N ಕೃಷ್ಣಮೂರ್ತಿ, ALT ಕಬ್ ಬ್ಲಾಕ್ ವಿಭಾಗದ ನಾಯಕಿಯರಾದ ಉಷಾಬಾಯಿ, ALT ಬ್ಲಾಕ್ ಗೈಡ್ ವಿಭಾಗದ ನಾಯಕಿಯರಾದ ಸೀಮಾ ಜೆ ರೆಡ್ಡಿ, ALT ಗೈಡ್ ಭಾರತ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ರಾಯಚೂರಿನ SGV ಅಂಬಣ್ಣ ನಾಯಕ ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಮಹತ್ವಾಕಾಂಕ್ಷೆಯ ಜಿಲ್ಲೆ ಯೋಜನೆಯಡಿಯಲ್ಲಿ 1 ತಾಲೂಕಿಗೆ 3 ಗ್ರಂಥಾಲಯಗಳು ಮಂಜೂರು. ದಡೆಸೂಗೂರು ಗ್ರಾಮದಲ್ಲಿ ಕುಡುಕರ ತಾಣವಾದ ಪಶು ಆಸ್ಪತ್ರೆ.
ಲೋಕಸೇವಾ ಆಯೋಗ ಪರೀಕ್ಷೆ ಅಂಗನವಾಡಿ ಮೇಲ್ವಿಚಾರಕರ ನೇಮಕ ಪ್ರಕಟ. ಎಸ್ಎನ್ ಕ್ಯಾಂಪ್ ಸರ್ಕಾರಿ ಶಾಲೆಯಲ್ಲಿ ಹಳ್ಳಿ ಸೊಬಗು. ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು. ಬಿಇಒ ಸೋಮಶೇಖರ ಗೌಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.